मॉर्निंग गाइस। आज हम लोग निकले हैं ओम बीच के लिए। हम कल भी ओम बीच गए थे शाम को, जहाँ पे नमस्ते कैफ़े है। हम अभी फिर से नमस्ते कैफ़े जा रहे हैं वहाँ का ब्रेकफास्ट ट्राई करने के लिए। और वहाँ से जैसे हमने आपको कहा था कि बोट मिलती है, तो वो बोट से हम लोग पैराडाइज बीच, ओम बीच, पैराडाइज बीच, हाफ मून बीच और एक दो और जगह वो लोग लेके जाएंगे, तो वो एक्सप्लोर करना चाहते हैं। और ये बहुत ही सुंदर सा रास्ता ओम बीच की तरफ जाता है। बोट तक जा रहे हैं, सही टाइम पे बोट मिल गई। अब ये देखी जाएगी पैराडाइज बीच और 2-3 जगह देखते हैं। आगत्ತಾ ಜಾಗ ಇದೆಯಾ? ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ? ಹಾಫ್ಮೂನ್ ಬೀಚ್, ಪ್ಯಾರಡೈಸ್ ಬೀಚ್, ಲೈಟ್ ಹೌಸ್, ಸಮುದ್ರ ಮತ್ತು ನದಿ ಜಾಯಿನಿಂಗ್ ಪ್ಲೇಸ್. ಎಷ್ಟು ಅವರು? ಅರ್ಧ ಗಂಟೆ ರೈಡ್ ಆಗುತ್ತೆ. ವಾಪಸ್ ಇಲ್ಲಿ ಕಾಣಿಸ್ಬರ್ತೀವಿ, ವಾಪಸ್ ಇಲ್ಲಿಗೆ. ಸರಿ. ಸರ್ ಅದು ಲೈಟ್ ಹೌಸ್ ಮೇಲ್ಗಡೆ ಕಾಣ್ತಿರೋದು. ಈ ಫಿಶಿಂಗ್ ಬೋಟ್ ಎಲ್ಲ ಹೊರಗಡೆ ಹೋದಾಗ ನೈಟ್ ಅಲ್ಲಿ ಸಿಗ್ನಲ್ ಆಗುತ್ತೆ. 6 ಗಂಟೆ ನಂತರ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ ಅದು ಲೈಟು. ಇದು ಅರಬ್ಬಿ ಸಮುದ್ರ. ಇದು ಇಲ್ಲಿಂದ ನದಿ ಸ್ಟಾರ್ಟ್ ಆಯ್ತು. 160 ಕಿಲೋಮೀಟರ್ ಉದ್ದ ಇದೆ ಅಘನಾಶಿನಿ ನದಿ ಅಂತ. ಮೇ 15 ನಂತರ ಇಲ್ಲೇ ಎಲ್ಲ ಮೀನುಗಾರಿಕೆ ಮಾಡ್ಲಿಕ್ಕೆ ಆಗುಲ್ಲ. ಏನಿದ್ರು ನದಿಯಲ್ಲಿ ಮಾತ್ರ, ಅಘನಾಶಿನಿ ನದಿಯಲ್ಲಿ ಮಾತ್ರ. ಆಗಸ್ಟ್ ನಂತರನೇ ಇಲ್ಲಿ ಸಮುದ್ರಕ್ಕೆ ಬರೋದು. ಅದು ಸಂಗಮ್ ಬೀಚ್ ಅಲ್ಲಿ ಕಾಣ್ತಾ ಇರೋದು. ಒಂದು ಹೋಟೆಲ್ ಇದೆ ಅಲ್ಲಿ. ಅದು ನಿರ್ವಾಣ ಬೀಚ್, 9 ಕಿಲೋಮೀಟರ್ ಉದ್ದ ಇದೆ ಅದು.
ಆಂಟಿ ಎಳ್ನೀರು ಹಾಂ ಒಂದೇ ಒಂದು ಸರ್ ಗಂಜಿ ಬೇಡ ನೀರು ಚೆನ್ನಾಗಿರ್ಬೇಕು. ओह वाह, ये भी शेल्स हैं अलग अलग टाइप के। इसकी शेप देखो।